ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫಾರಿನ್ ಎಕ್ಸ್ಚೇಂಜ್ ಸಬ್ಜೆಕ್ಟ್ನಲ್ಲಿ ಕೇಸ್ ಸ್ಟಡಿಗೆ ಕೇಳುವಂತಹ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡರ್ ಹಿಸ್ಟೋರಿಕಲ್ ರೇಟ್, ಕರೆಂಟ್ ಅಂಡ್ ನಾನ್ ಕರೆಂಟ್ ರೇಟ್ ಅಂತ ಕೊಟ್ಟಿರ್ತಾರೆ. ಸೊ ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನೋ ಶಬ್ದದ ಮೂಲಕ ನಾವು ಇದೇ ಕ್ವಶನ್ ಅಂತ ಕಂಡುಹಿಡಿತೀವಿ. ಸೊ ನಮ್ದು ಆನ್ಸರ್ ಏನಿರ್ಬೇಕಂದ್ರೆ, ಕೊಟ್ಟಿರುವಂತ ಕ್ವಶನ್ಗೆ ಹೆಡ್ಡಿಂಗ್ ಎಲ್ಲರೂ ಆನ್ಸರ್ ಬಿಡಿಸ್ತಾರೆ, ಆದ್ರೆ ಪೂರ್ತಿ ಅಂಕ ಸಿಗೋದು ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನೀವು ಕರೆಕ್ಟ್ ಆಗಿ ಬರೆಯೋದ್ರ ಮೂಲಕ. ಹೆಡ್ಡಿಂಗ್ ನೇ ತಪ್ಪು ಹಾಕ್ತೀರಾ. ಮೊದಲು ಹೆಡ್ಡಿಂಗ್ ಇರಬೇಕು ಟ್ರಾನ್ಸ್ಲೇಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ ಡಾಲರ್, ಅಂದ್ರೆ ಕೊಟ್ಟಿರುವಂತ ರೂಪಾಯಿ ಅಮೌಂಟ್ ನಾವು ಡಾಲರ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಆದ್ರಿಂದ ಹೆಡ್ಡಿಂಗ್ ಏನು ಬರುತ್ತೆ, ಟ್ರಾನ್ಸ್ಲೇಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ ಡಾಲರ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಸೊ ಕ್ವಶನ್ ಅಲ್ಲಿ ಕೊಟ್ಟಂತ 3 ಕಾಲಮ್ ಏನಿರುತ್ತೆ, ಪರ್ಟಿಕ್ಯುಲರ್ ಕಾಲಮ್, ನೋಟ್ ನಂಬರ್ ಕಾಲಮ್, ಅಮೌಂಟ್ ಕಾಲಮ್, ಇವು ಮೊದಲು 3 ಕಾಲಮ್ ಬರಬೇಕು. ನೀವು ಬಿಡಿಸೋ ಆನ್ಸರ್ ಇನ್ನು 3 ಕಾಲಮ್ ನ ಆಡ್ ಮಾಡ್ತೀವಿ. 6 ಕಾಲಮ್ಸ್ ಆನ್ಸರ್ ಬರುತ್ತೆ. ಸೊ ಏನಿರಬೇಕು, ಹಿಸ್ಟೋರಿಕಲ್ ರೇಟ್, ಕರೆಂಟ್ ರೇಟ್, ನಾನ್ ಕರೆಂಟ್ ರೇಟ್, ಅವುಗಳನ್ನ ಕಾಲಮ್ ಹಾಕುವಾಗ ಏನ್ ಮಾಡ್ತೀವಿ, ಮೊದಲಿರುವಂತ ಪರ್ಟಿಕ್ಯುಲರ್ ಕಾಲಮ್ ಸೇಮ್ ಕ್ವಶನ್ ಅಲ್ಲಿ, ನೋಟ್ ನಂಬರ್ ಕಾಲಮ್ ಸೇಮ್, ಅಮೌಂಟ್ ಕಾಲಮ್ ಸೇಮ್ ಬರಿತೀವಿ. ಆದ್ರೆ ಹಿಸ್ಟೋರಿಕಲ್ ರೇಟ್, ಕರೆಂಟ್ ರೇಟ್, ನಾನ್ ಕರೆಂಟ್ ರೇಟ್ ಅಂತ ಡೈರೆಕ್ಟ್ ಆಗಿ ಬರಿಬಾರ್ದು. ಯಾಕಂದ್ರೆ ನಾವು ಯಾವ ಕರೆನ್ಸಿದು ಬಿಡಿಸಾತಿದೀವಿ ಅದ್ರ ಹೆಸರನ್ನ ಬರಿಬೇಕಲ್ಲಿ. ಸೊ ನಾವು ಬಿಡಿಸ್ತಾ ಇರೋದು ಡಾಲರ್ ಇನ್ ಹಿಸ್ಟೋರಿಕಲ್ ರೇಟ್, ಡಾಲರ್ ಇನ್ ಕರೆಂಟ್ ರೇಟ್, ಡಾಲರ್ ಇನ್ ಕರೆಂಟ್ ಅಂಡ್ ನಾನ್ ಕರೆಂಟ್ ರೇಟ್ ಅಂತ ಬರಿಬೇಕು. ಡೀಟೇಲ್ ಆಗಿ ಕಾಲಮ್ ಹೆಸರನ್ನ ಬರಿಬೇಕು. ಡಾಲರ್ ಇನ್ ಹಿಸ್ಟೋರಿಕಲ್ ರೇಟ್, ಡಾಲರ್ ಇನ್ ಕರೆಂಟ್ ರೇಟ್, ಡಾಲರ್ ಇನ್ ಕರೆಂಟ್ ಅಂಡ್ ನಾನ್ ಕರೆಂಟ್ ರೇಟ್ ಅಂತ 3 ಕಾಲಮ್ಸ್ ನಾವು ಪ್ರಿಪೇರ್ ಮಾಡ್ತೀವಿ. ಕ್ವಶನ್ ಅಲ್ಲಿರುವಂತಹ ಪರ್ಟಿಕ್ಯುಲರ್ ಕಾಲಮ್ ನ ಹೇಗೆ ಸೆಟ್ ಮಾಡಬೇಕು, ಇಲ್ಲೇನಿರುತ್ತೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಟ್ರಾನ್ಸ್ಲೇಟ್ ಆಗೋ ಮುಂಚೆ, ಅಂದ್ರೆ ರೂಪಾಯಿನಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ, ಮೊದಲು ಇಕ್ವಿಟಿ ಅಂಡ್ ಲಯಬಿಲಿಟಿ, ನಂತರ ಅಸೆಟ್ಸ್ ಇರುತ್ತೆ. ಅಂದ್ರೆ ಲಯಬಿಲಿಟಿ ಸೆಕ್ಷನ್ ಮೊದಲು ಇರುತ್ತೆ, ಅಸೆಟ್ಸ್ ಸೆಕ್ಷನ್ ನೆಕ್ಸ್ಟ್ ಇರುತ್ತೆ. ನಾವು ಬಿಡಿಸ್ತಾ ಇರೋದು ರೂಪಾಯಿ ಬ್ಯಾಲೆನ್ಸ್ ಶೀಟ್ ನ ಡಾಲರ್ಗೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್, ನಮ್ಮ ಇಂಡಿಯಾದ ಬ್ಯಾಲೆನ್ಸ್ ಶೀಟ್ ಮೆಥಡ್ ಏನು, ಮೊದಲು ಹೊಣೆಗಾರಿಕೆ ಲಯಬಿಲಿಟಿ, ಆಮೇಲೆ ಆಸ್ತಿಗಳು ಅಸೆಟ್ಸ್ ಬರಿತೀವಿ. ಆದ್ರೆ ಫಾರಿನ್ ನಲ್ಲಿ ಏನ್ ಮಾಡ್ತಾರೆ, ಅಸೆಟ್ಸ್ ನ ಮೊದಲು ಬರೀತಾರೆ, ಲಯಬಿಲಿಟಿನ ನೆಕ್ಸ್ಟ್ ತೋರಿಸ್ತಾರೆ. ಆದ್ರಿಂದ ಇದು ಕನ್ವರ್ಟ್ ಮಾಡ್ತಾ ಇದೀವಿ ಡಾಲರ್ಗೆ, ಅಂದ್ರೆ ಫಾರಿನ್ ಕರೆನ್ಸಿಗೆ. ಸೊ ಮೊದಲೆಲ್ಲ ಇಷ್ಟು ಅಸೆಟ್ಸ್ ಡೀಟೇಲ್ಸ್ ಆಗಿ ಬರಿಬೇಕು. ಅಂದ್ರೆ ಹೇಗಿದೆ ಅಕ್ಯುರೇಟ್ ಆಗಿ ಅದೇ ವರ್ಡ್ಗಳನ್ನ ಬಳಸಬೇಕು. ಸೊ ಇದೇನಿದೀಗ ನಾನ್ ಕರೆಂಟ್ ಅಸೆಟ್. ಸೊ ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ ನಲ್ಲಿ ಟ್ಯಾಂಜಿಬಲ್ ಅಸೆಟ್. ಸೊ ಟ್ಯಾಂಜಿಬಲ್ ಅಸೆಟ್ ನಲ್ಲಿ ನೆಕ್ಸ್ಟ್ ನಂತರ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್, ಅದ್ರ ನೆಕ್ಸ್ಟ್ ಕರೆಂಟ್ ಅಸೆಟ್, ಅದರಲ್ಲಿ ಇನ್ವೆಂಟರಿ, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್. ಇದರಲ್ಲಿ ಏನ್ ಶಬ್ದ ಇದೆ ಅವುಗಳನ್ನ ನಾವು ಆನ್ಸರ್ ಅಲ್ಲಿ ಕೂಡ ತಗೋತೀವಿ. ನಾನ್ ಕರೆಂಟ್ ಅಸೆಟ್, ಅಸೆಟ್ ಹೆಡ್ಡಿಂಗ್, ಕರೆಂಟ್ ಅಸೆಟ್ ಹೆಡ್ಡಿಂಗ್, ಇಂಟ್ಯಾಂಜಿಬಲ್ ಅಸೆಟ್, ಇನ್ವೆಸ್ಟ್ಮೆಂಟ್, ಇನ್ವೆಂಟರೀಸ್, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್, ಇವುಗಳಿಗಿರುವಂತ ನೋಟ್ ನಂಬರ್ ನಾವು ಬರ್ಕೋತೀವಿ. ಸೊ ಇಲ್ಲಿರುವಂತ ನೋಟ್ ನಂಬರ್ ಅಸೆಟ್ಸ್ 56789 ಆಸ್ ಇಟ್ ಇಸ್ ಆನ್ಸರ್ ಅಲ್ಲಿ 56789. ಇನ್ನ ಅಮೌಂಟ್ ನಲ್ಲಿ ಇಲ್ಲಿರೋದು 7 lakh, 2 lakh, 2 lakh, 1 lakh, 3 lakh. ಸೊ ಅದನ್ನೇ ಅಮೌಂಟ್ ಬರ್ದಿರ್ತೀವಿ. 7 lakh, 2 lakh, 2 lakh, 3 lakh, 1 lakh. ಟೋಟಲ್ ಅಮೌಂಟ್ ಏನ್ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟ್, ಅದೇ ಟೋಟಲ್ ಅಮೌಂಟ್ ಬರುತ್ತೆ. ಸೊ ಕ್ವಶನ್ ಅಲ್ಲಿರುವಂತ ಅಸೆಟ್ ಸೆಕ್ಷನ್ ನ ಫಸ್ಟ್ ಬರೆದಿದ್ವಿ, ಇಷ್ಟೇ ಚೇಂಜಸ್. ಆದ್ರೆ ಅಮೌಂಟ್ ಶಬ್ದ ಕಾಲಮ್ ಎಲ್ಲ ಆಸ್ ಇಟ್ ಇಸ್ ಬರೆದಿದ್ವಿ. ಇನ್ನ ಲಯಬಿಲಿಟಿ ಸೆಕ್ಷನ್ ಹೋಗೋಣ. ಸೊ ಡಾಲರ್ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ, ಉಲ್ಟಾ ಇರುತ್ತೆ. ಫಸ್ಟ್ ಕರೆಂಟ್ ಅಸೆಟ್ ಬರ್ಬೇಕು, ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ ಫಸ್ಟ್ ಬರ್ಬೇಕು, ನಾನ್ ಕರೆಂಟ್ ಲಯಬಿಲಿಟಿ ನೆಕ್ಸ್ಟ್ ಬರ್ಬೇಕು, ಶೇರ್ ಹೋಲ್ಡರ್ ಫಂಡ್ ಥರ್ಡ್ ಬರ್ಬೇಕು. ಸೊ ಶೇರ್ ಹೋಲ್ಡರ್ ಫಂಡ್ ನಲ್ಲಿ ನೋಟ್ ನಂಬರ್ ಸಪರೇಟ್ ಇರಬಾರ್ದು. ಶೇರ್ ಹೋಲ್ಡರ್ ಫಂಡ್ ನಲ್ಲಿ ಯಾವುದೇ ನೋಟ್ ನಂಬರ್ ಕೊಡ್ಲಿ, ಒಂದೇ ಕೊಡ್ಲಿ, 2 ಕೊಡ್ಲಿ, ಎಷ್ಟೇ ಕೊಡ್ಲಿ, ಅವುಗಳನ್ನ ಆಡ್ ಮಾಡಿ ಒಂದೇ ಆಗಿ ಬರಿಬೇಕು. ಸೊ ಇಲ್ಲಿರುವಂತ ಕರೆಂಟ್ ಲಯಬಿಲಿಟಿ ಮತ್ತು ನಾನ್ ಕರೆಂಟ್ ಲಯಬಿಲಿಟಿನ ನಾವು ಫಸ್ಟ್ ತಗೊಂತೀವಿ. ಫಸ್ಟ್ ಕರೆಂಟ್ ಲಯಬಿಲಿಟಿ ಬರೆದಿದ್ದೀನಿ ಲಯಬಿಲಿಟಿ ಸೆಕ್ಷನ್ ಅಲ್ಲಿ, ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ ಬರೆದಿದ್ದೀನಿ, ನೆಕ್ಸ್ಟ್ ಶೇರ್ ಹೋಲ್ಡರ್ ಫಂಡ್ ಬರೆದಿದ್ದೀನಿ. ಸೊ ಕರೆಂಟ್ ಲಯಬಿಲಿಟಿಯಲ್ಲಿ ಏನ್ ನೋಟ್ ನಂಬರ್ ಇದೆ 4, 3, ಇದನ್ನ ಕೂಡಿಸಿ ಬರೆದಿದ್ದೇವೆ 1 and 2. ನೋಟ್ ನಂಬರ್ ಏನ್ ಮಾಡಿದೀವಿ 4, 3, 1 and 2. ಸೊ ಕ್ವಶನ್ ಅಲ್ಲಿರೋ ಅಮೌಂಟ್ ನ ಇಲ್ಲಿ ಎಂಟ್ರಿ ಮಾಡಿದೀವಿ. ಸೊ ಕ್ವಶನ್ ಅಲ್ಲಿರುವಂತ ಅಮೌಂಟ್ ಏನಿದೆ, ಫಸ್ಟ್ 2 lakh ಉಲ್ಟಾದಿಂದ ಬಿಡಿಸ್ತೀವಿ, ಸೆಕೆಂಡ್ 5 lakh, ಆಮೇಲೆ ಇದನ್ನ ಕೂಡಿಸಿದ್ದು ಟೋಟಲ್ 8 lakh, 2, 5, 8 lakh. ಸೊ ಇವುಗಳನ್ನ ಇಲ್ಲಿ ಬರ್ಕೊಂಡಿರ್ತೀವಿ, 2 lakh, 5 lakh, 8 lakh. ಓಕೆ, 2 lakh, 5 lakh, 8 lakh. ಕೊಟ್ಟ ಕ್ವಶನ್ ನಾವು ಹೇಗೆ ಅರೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಯಾಕೆ ಹೇಗೆ ಚೇಂಜ್ ಮಾಡ್ತೀವಿ ಅಂದ್ರೆ, ರೂಪಾಯಿನ ಡಾಲರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ
ಫಾರಿನ್ ಮೆಥಡ್ ನ ಬ್ಯಾಲೆನ್ಸ್ ಶೀಟ್ ಅಪ್ಲೈ ಮಾಡಬೇಕು. ಅದರಲ್ಲಿ ಫಸ್ಟ್ ಅಸೆಟ್ಸ್ ಇರುತ್ತೆ, ಸೆಕೆಂಡ್ ಲಯಬಿಲಿಟಿ ಇರುತ್ತೆ. ಲಯಬಿಲಿಟಿಯಲ್ಲಿ ಅವ್ರದ್ದು ಫಸ್ಟ್ ಕರೆಂಟ್ ಲಯಬಿಲಿಟಿ ಇರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ನೆಕ್ಸ್ಟ್ ಇರುತ್ತೆ. ಶೇರ್ ಹೋಲ್ಡರ್ ಫಂಡ್ ನಲ್ಲಿ ಯಾವುದೇ ನೋಟ್ ನಂಬರ್ಸ್ ಇರೋದಿಲ್ಲ. ಸೊ ಒಮ್ಮೆ ಕೂಡಿಸಿ ಎಲ್ಲವನ್ನ ಬರಿತೀವಿ. ಈ ರೀತಿ ಆದ ನಂತರ ಆನ್ಸರ್ ಕಂಡು ಹಿಡಿಬೇಕಂದ್ರೆ ಒಂದನೇ ಕಾಲಮ್ ನಾವು ಹಾಕಿರೋದು ಹಿಸ್ಟೋರಿಕಲ್ ರೇಟ್. ಸೊ ಕ್ವಶನ್ ಅಲ್ಲಿ ಕೊಟ್ಟಂತ ಹಿಸ್ಟೋರಿಕಲ್ ರೇಟ್ ಅನ್ನು ನೋಡ್ಕೋಬೇಕು. ಈ ಕ್ವಶನ್ ಅಲ್ಲಿ 70 rupees ಇದೆ. ನಮ್ದೇನ್ ಅಮೌಂಟ್ ಕಾಲಮ್ ಬರ್ದಿರ್ತೀವಿ, ಈ ಎಲ್ಲ ಅಮೌಂಟ್ ನ ಡಿವೈಡೆಡ್ ಬೈ 70 ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಎಲ್ಲ ಇಡೀ ಕಾಲಮ್ ಸೇಮ್. ಎಷ್ಟು ಅಮೌಂಟ್ ಇದೆ ಇದು? 7 lakh rupees ಡಿವೈಡೆಡ್ ಬೈ 70 rupees, $10,000. ಸೊ ಈ ರೀತಿಯಾಗಿ 2 lakh ಡಿವೈಡೆಡ್ ಬೈ 70 ಮಾಡಿದ್ರೆ $2,857.14. ಮತ್ತೆ 2 lakh ಡಿವೈಡೆಡ್ ಬೈ 70 ಮಾಡಿದ್ರೆ $2,857.14. 3 lakh ನ ಡಿವೈಡ್ ಬೈ 70 ಮಾಡಿದ್ರೆ 4,285.71. ಏನ್ ಅಮೌಂಟ್ ಇರುತ್ತೆ ಟೋಟಲ್, ಎಲ್ಲ ಅಮೌಂಟ್ ನ ಟೋಟಲ್ ಇನ್ಕ್ಲೂಡ್ ಆಗಿ ಎಲ್ಲವನ್ನ 70 ಡಿವೈಡೆಡ್ ಬೈ ಮಾಡಿ ಕಂಡುಹಿಡಿದಿದ್ದೀವಿ. ಯಾಕಂದ್ರೆ ಹಿಸ್ಟೋರಿಕಲ್ ರೇಟ್ ಕ್ವಶನ್ ಅಲ್ಲಿ $70 ಇದೆ. ಇನ್ನು ನೆಕ್ಸ್ಟ್ ಬಿಡಿಸಬೇಕಾಗಿರುವುದು ಕರೆಂಟ್ ರೇಟ್ ನಲ್ಲಿ ಡಾಲರ್ ನ. ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಕರೆಂಟ್ ರೇಟ್ ನ. ಸೊ ಈ ಕ್ವಶನ್ ಅಲ್ಲಿ ಎಷ್ಟಿದೆ? 82 rupees ಇದೆ. ಇದು ನಿಮ್ಗೆ ಚೇಂಜ್ ಆಗಿ 85 ಬರಬಹುದು. ಪ್ರೆಸೆಂಟ್ ರೇಟ್ 85 rupees ಇದೆ. ಸೊ $82 ಏನಿದೆ, ಸೊ ಇದಕ್ಕೆ ಎಲ್ಲ ಅಮೌಂಟ್ ನ ಡಾಲರ್ ನಲ್ಲಿ ಕನ್ವರ್ಟ್ ಮಾಡ್ತೀವಿ. ಇಲ್ಲಿರುವಂತ ಎಲ್ಲ ಅಮೌಂಟ್ ಏನಿದೆ ಇವುಗಳನ್ನ 82 ಡಿವೈಡೆಡ್ ಬೈ ಮಾಡಿದಾಗ ಈ ಕಾಲಮ್ ನ ಅಮೌಂಟ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 7 lakh rupees ಇದೆ ಡಿವೈಡೆಡ್ ಬೈ 82. ಮೊದಲೇದ್ದು 8,536.58. ಸೊ ಯಾವಾಗ್ಲೂ ಪಾಯಿಂಟ್ ನಂತರ 2 ಡಿಜಿಟ್ ಮಾತ್ರ ಡಾಲರ್ ಬರ್ಕೋಬೇಕು, ಮುಂದಿನ ಡಿಜಿಟ್ ಬರೀಬಾರದು. ಹಾಗೆ ಎಲ್ಲ ಅಮೌಂಟ್ ನ ನಾವು 82 ಡಿವೈಡ್ ಮಾಡಿದಾಗ ಈ ಕಾಲಮ್ ಸಿಗುತ್ತೆ ನಿಮಗೆ. ಇನ್ನು ಕೊನೆ ಕಾಲಮ್ ನಾವು ಬಿಡಿಸಬೇಕಾಗಿರೋದು ಸೊ ಕರೆಂಟ್ ರೇಟ್ ಮತ್ತೆ ನಾನ್ ಕರೆಂಟ್ ರೇಟ್. ಈ ಕಾಲಮ್ ನ ಬಿಡಿಸ್ಬೇಕಂದ್ರೆ ಈ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಕ್ವಶನ್ ಅಲ್ಲಿರುವಂತಹ ನಾನ್ ಕರೆಂಟ್ ಲಯಬಿಲಿಟಿ, ಇದನ್ನ ಇನ್ನೊಂದು ಹೆಸರಲ್ಲೇ ಕರಿತೀವಿ ಲಾಂಗ್ ಟರ್ಮ್ ಲಯಬಿಲಿಟಿ. ಲಾಂಗ್ ಟರ್ಮ್ ಅಂದ್ರೂ ಒಂದೇ, ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೂ ಒಂದೇ. ಪ್ರಶ್ನೆಯಲ್ಲಿ ಯಾವ ಶಬ್ದ ಕೊಟ್ಟರು ಒಂದೇ. ಸೊ ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ, ಹಿಸ್ಟೋರಿಕಲ್ ರೇಟ್, ಕರೆಂಟ್ ರೇಟ್ ನಾವು ಹೈಯೆಸ್ಟ್ ಇರೋದನ್ನ ತಗೋತೀವಿ. ಉಳಿದಿದ್ದ ಎಲ್ಲವನ್ನ ನಾವು ಸಣ್ಣ ಅಮೌಂಟ್ ತಗೊಂತೀವಿ. ಮೊದಲೇದ್ದು ನಾನ್ ಕರೆಂಟ್ ಅಸೆಟ್ ಇದೆ. ಸೊ ಇಲ್ಲಿ ಏನ್ ಬಂದಿದೆ? ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಹಿಸ್ಟೋರಿಕಲ್ ರೇಟ್ 10,000 ಇದೆ. ಕರೆಂಟ್ ರೇಟ್ 8,536 ಇದೆ. ಎರಡರಲ್ಲಿ ಹೆಚ್ಚಿರೋದು ತಗೋಬೇಕು, ಯಾಕಂದ್ರೆ ನಾನ್ ಕರೆಂಟ್ ಅಸೆಟ್ ಬಿಡಿಸ್ತಾ ಇದೀವಿ. 10,000 ದೊಡ್ಡದಿದೆ, ಸೊ 10,000 ತಗೊಂಡಿದೀನಿ. ನೆಕ್ಸ್ಟ್ ಕೂಡ ನಾನ್ ಕರೆಂಟ್ ಅಸೆಟ್ ಬಿಡಿಸ್ತಾ ಇದೀವಿ. 2,857, 2,439 ಜಾಸ್ತಿ ಇರೋದು 2,857.14. ಇನ್ನು ಮುಂದಿಂದ ಏನಿದೆ ಕರೆಂಟ್ ಅಸೆಟ್ ಇದೆ. ಸೊ ಇದರಲ್ಲಿ ಸಣ್ಣದನ್ನ ತಗೋತಾ ಹೋಗ್ತೀವಿ. 2,857, 2,439 ಸಣ್ಣದು 2,439.02 ಇದೆ. ಇದರಲ್ಲಿ ಸಣ್ಣದು 3,658.53 ಇದೆ. ಇವೆರಡರಲ್ಲಿ ಸಣ್ಣದು 1,219.51 ಇದೆ. ಸೊ ಈ ರೀತಿಯಾಗಿ ಕಂಡುಹಿಡಿದು ಟೋಟಲ್ ನ ದೊಡ್ಡದು ಸಣ್ಣದು ತಗೊಳ್ಳೋದಿಲ್ಲ, ಸಪರೇಟ್ ಆಗಿ ಇನ್ನೊಮ್ಮೆ ಟೋಟಲ್ ಮಾಡ್ಬೇಕು ಇವನ್ನ. ಸೊ ಟೋಟಲ್ ಮಾಡ್ಬೇಕಾಗತ್ತೆ. ಸೊ ಆಗೇನ್ ಮಾಡ್ತೀವಿ, ಈ ಕಾಲಮ್ ನ ಇನ್ನೊಮ್ಮೆ ಟೋಟಲ್ ಮಾಡ್ತೀವಿ. ಇದನ್ನ ಇನ್ನೊಮ್ಮೆ ಟೋಟಲ್ ಮಾಡ್ತೀವಿ. 20,174.2 ಇದೆ. ಇದರಲ್ಲಿ ದೊಡ್ಡದು ಸಣ್ಣದು ನೋಡಲ್ಲ ಟೋಟಲ್ ನಲ್ಲಿ. ಇದನ್ನ ಇನ್ನೊಮ್ಮೆ ರೀಟೋಟಲ್ ಮಾಡ್ತೀವಿ. ಈಗ ಲಯಬಿಲಿಟಿ ಸೆಕ್ಷನ್ ಬರೋಣ. ಸೇಮ್ ನಾನ್ ಕರೆಂಟ್ ಲಯಬಿಲಿಟಿ ಆದ್ರೆ ಯಾವುದು ಎರಡರಲ್ಲಿ ದೊಡ್ಡದಿದೆ ಅದನ್ನ ಆನ್ಸರ್ ತಗೊಂತೀವಿ. ಕರೆಂಟ್ ಲಯಬಿಲಿಟಿ ಆದ್ರೆ ಯಾವುದು ಸಣ್ಣದಿದೆ ಅದನ್ನ ತಗೊಂತೀವಿ. ಮೊದಲು ಕರೆಂಟ್ ಲಯಬಿಲಿಟಿ ಹಾಕಿರ್ತೀವಿ, ಸಣ್ಣದು ಯಾವ್ದಿದೆ ತಗೊಂತೀವಿ. ಇವೆರಡರಲ್ಲಿ ಸಣ್ಣದಿರೋದು 2,439.02. ಆದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಬಿಡಿಸುವಾಗ ದೊಡ್ಡದು ತಗೋತೀವಿ. ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ದೊಡ್ಡದು 7,142.85 ಇದು ದೊಡ್ಡದಿದೆ. ಶೇರ್ ಹೋಲ್ಡರ್ ಫಂಡ್ ದೊಡ್ಡದು ಸಣ್ಣದು ತಗೋಬಾರದು, ನಾವು ಆನ್ಸರ್ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿತೀವಿ ಅಂದ್ರೆ ಇದನ್ನೇನ್ ಟೋಟಲ್ ಮಾಡಿರ್ತೀವಿ ಅಸೆಟ್ಸ್ ಅದರಲ್ಲಿ ಇವೆರಡು ವ್ಯಾಲ್ಯೂನ ಮೈನಸ್ ಮಾಡಬೇಕು. ಸೊ ಇದೆಷ್ಟಿದೆ? 20,174.2, ಅದರಲ್ಲಿ -2439.02 -7142.85 ಇವೆರಡನ್ನ ಮೈನಸ್ ಮಾಡಿದಾಗ ಉಳಿದಿರುವಂತ ಬ್ಯಾಲೆನ್ಸ್ ನ ಬರಿತೀವಿ. ಸೊ ಇದನ್ನು ಆನ್ಸರ್ ತಗೊಳ್ಳೋದಿಲ್ಲ, ಇದನ್ನು ಆನ್ಸರ್ ತಗೊಳ್ಳೋದಿಲ್ಲ. ಇವೆರಡನ್ನ ಮೈನಸ್ ಮಾಡಿದಾಗ ಟೋಟಲ್ ನಲ್ಲಿ ಏನ್ ಬರುತ್ತೆ ಆ ಆನ್ಸರ್ ನ ಬರಿತೀವಿ. ಹೊಳ್ಳಿ ಇದನ್ನು ಕೂಡ ಟೋಟಲ್ ಮಾಡಿದಾಗ ಇಷ್ಟೇ ಆನ್ಸರ್ ಬರುತ್ತೆ. ಟ್ಯಾಲಿ ಮಾಡಿ ಇಡ್ತೀವಿ. ಈಗ ಏನ್ ಮಾಡ್ತೀವಿ, ಗೇನ್ ಲಾಸ್ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿತೀವಿ ಅಂದ್ರೆ ಫಸ್ಟ್ ಶೇರ್ ಹೋಲ್ಡರ್ ಫಂಡಿಗೆ ಬರ್ತೀವಿ. ಸೊ ಶೇರ್ ಹೋಲ್ಡರ್ ಫಂಡ್ ನಲ್ಲಿ ಹಿಸ್ಟೋರಿಕಲ್ ರೇಟ್ ನಲ್ಲಿ ಮೊದಲು ಕರೆಂಟ್ ರೇಟ್ ನ ಮೈನಸ್ ಮಾಡ್ತೀವಿ. ಹಿಸ್ಟೋರಿಕಲ್ ರೇಟ್ ಎಷ್ಟಿದೆ? 11,428.57 ಮೈನಸ್ ಕರೆಂಟ್ ರೇಟ್ ಎಷ್ಟಿದೆ? 9,756.09. ಸೊ ಎರಡೂನು ಮೈನಸ್ ಮಾಡಿದಾಗ 1,672.48 ಅದನ್ನ ಫಸ್ಟ್ ಬರಿತೀವಿ ಆನ್ಸರ್ ನಲ್ಲಿ.
ಈಗ ಹಿಸ್ಟೋರಿಕಲ್ ರೇಟ್ ನ ನಾನ್ ಕರೆಂಟ್ ಮತ್ತು ಕರೆಂಟ್ ರೇಟ್ಗೆ ಮೈನಸ್ ಮಾಡ್ತೀವಿ. ಅಂದ್ರೆ ಈ ಕಾಲಮ್ ನಿಂದ ಈ ಕಾಲಮ್ ಆನ್ಸರ್ಗೆ ಮೈನಸ್ ಮಾಡ್ತೀವಿ. ಇದು 11,428.57 ಇದೆ, ಮೈನಸ್ ಇದು 10,592.33 ಇದೆ, ಮೈನಸ್ ಮಾಡಿದಾಗ 836.29. ಈಗೇನು ಬರಿತೀವಿ ಇಲ್ಲಿ, ಗೇನ್ ಆರ್ ಲಾಸ್ ಅಂತ ಬರಿತೀವಿ. ಎರಡು ಆನ್ಸರ್ ನಲ್ಲಿ ಯಾವುದು ದೊಡ್ಡದಿದೀಗ 1672.48 ಇದೆ. ನಾವು ಏನಂತ ಬರಿಬೇಕು, ಕರೆಂಟ್ ರೇಟ್ಗೆ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಕರೆಂಟ್ ರೇಟ್ ಎಷ್ಟಿದೆ, ಕರೆಂಟ್ ರೇಟ್ 82 rupees ಈಸ್ ಬೆಟರ್ ಟು ಸೆಲೆಕ್ಟ್ ದ ಪ್ರಪೋಸಲ್ ಅಂತ ಬರಿಬೇಕು. ಒಂದ್ ವೇಳೆ ನಿಮ್ದು ಆನ್ಸರ್ ಬಿಡಿಸಿದಾಗ, ಆನ್ಸರ್ ಅಂದ್ರೆ ಏನು, ಈ ಹಿಸ್ಟೋರಿಕಲ್ ರೇಟ್ ನಲ್ಲಿ ಇದನ್ನು ಮೈನಸ್ ಮಾಡ್ತೀವಿ, ಹಿಸ್ಟೋರಿಕಲ್ ರೇಟ್ ನಲ್ಲಿ ಇದನ್ನು ಮೈನಸ್ ಮಾಡಿ ಆನ್ಸರ್ ಹಚ್ತೀವಿ. ಸೊ ಈ ಬಂದ ಆನ್ಸರ್ ನಲ್ಲಿ ಇದು ದೊಡ್ಡದಿದ್ರೆ ಅವಾಗ ಕರೆಂಟ್ ರೇಟ್ ಅಂಡ್ ನಾನ್ ಕರೆಂಟ್ ರೇಟ್ ಪ್ರಪೋಸಲ್ ನ ಅಪ್ರೂವ್ ಮಾಡ್ಬೇಕಂತ ಬರಿಬೇಕು. ಸೊ ಅದರ ಅರ್ಥ ಹಿಸ್ಟೋರಿಕಲ್ ರೇಟ್. ಈ ರೀತಿಯಾಗಿ ನಾವು ಕೆಳಗಡೆ ಸ್ಟೇಟ್ಮೆಂಟ್ ನ ಬರಿತೀವಿ. ಪ್ರಪೋಸಲ್ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಬೇಕಂತ ಅವ್ರು ಕೇಳದಿರ್ಲಿ, ನಾವಾಗೆ ಬರಿತೀವಿ. ಫಸ್ಟ್ ಕಾಲಮ್ ಅಮೌಂಟ್ ಜಾಸ್ತಿ ಇದ್ರೆ, ನಿಮ್ದು ಫಸ್ಟ್ ಕಾಲಮ್ ಆನ್ಸರ್ ಜಾಸ್ತಿ ಬಂದ್ರೆ, ಈ ಕಾಲಮ್ ಜಾಸ್ತಿ ಆನ್ಸರ್ ಬಂದ್ರೆ ಕರೆಂಟ್ ರೇಟ್ ನಲ್ಲಿ ನಾವು ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಬೇಕಂತ ಬರಿಬೇಕು. ಇದು ಆನ್ಸರ್ ಜಾಸ್ತಿ ಬಂದ್ರೆ ಕರೆಂಟ್ ರೇಟ್ ನಾನ್ ಕರೆಂಟ್ ರೇಟ್ ಪ್ರಪೋಸಲ್ ನ ಅಪ್ರೂವ್ ಮಾಡ್ಬೇಕಂತ ಬರಿಬೇಕು, ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಬೇಕಂತ ಬರಿಬೇಕು. ಸೊ ಇದಿಷ್ಟು ಆನ್ಸರ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಮುಖ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.